ಊರಮೆಗೆ ಮೆರಗು ನೀಡುವ ಹಬ್ಬ ಸೀಗೆ ಹುಣ್ಣಿಮೆ. ಕಷ್ಟಪಟ್ಟು ಬೆವರು ಸುರಿಸಿ ಉತ್ತಿ ಬಿತ್ತಿ ಬೆಳೆಯುವ ರೈತರಿಗೆ ದವಸ ಧಾನ್ಯ ಕೊಟ್ಟು ಕಾಪಾಡುವ ಭೂತಾಯಿಯನ್ನು ಭಕ್ತಿಯಿಂದ ಪೂಜಿಸುವ ಹಬ್ಬವೇ ಸೀಗೆ ಹುಣ್ಣಿಮೆಯಾಗಿದೆ. ನಾಡಿನ ಆಚರಣೆ ಪರಂಪರೆಯಲ್ಲಿ ಈ ಹುಣ್ಣಿಮೆಗೆ ಮಹತ್ವದ ಸ್ಥಾನವಿದೆ. ಅನಾದಿ ಕಾಲದಿಂದಲೂ ಅನ್ನದಾತರು ಸೀಗೆ ಹುಣ್ಣಿಮೆ ಆಚರಿಸಿಕೊಂಡು ಬರುತ್ತಿದ್ದಾರೆ. ದಸರಾ ಮುಗಿದ ನಂತರ ಬರುವ ಸೀಗೆ ಹುಣ್ಣಿಮೆಯಿಂದ ರೈತರಿಗೆ ಎಲ್ಲಿಲ್ಲದ ಖುಷಿ. ಮುಂಗಾರು ಬೆಳೆಗಳನ್ನು ಹೊತ್ತು ನಿಂತ ಭೂದೇವಿಗೆ ಸೀಮಂತ ಮಾಡುವ ಪುಣ್ಯಕಾಲ. ಹುಣ್ಣಿಮೆ ದಿನ ರೈತರು ಜಾನುವಾರುಗಳ ಮೈತೊಳೆದು ಶೃಂಗರಿಸುತ್ತಾರೆ. ಅವುಗಳೊಂದಿಗೆ ಚಕ್ಕಡಿ ಟ್ರಾಕ್ಟರ್ಗಳು ಸಹ ಅಲಂಕಾರಗೊಳ್ಳುತ್ತವೆ. ಬಂಧು ಬಾಂಧವರನ್ನು ಹೊಲಗಳಿಗೆ ಹೋಗುತ್ತಾರೆ. ಅಲ್ಲಿ ಕಲ್ಲಿನಿಂದ ಪಂಚ ಪಾಂಡವರು ಮತ್ತು ಕಳ್ಳನನ್ನು ನಿರ್ಮಿಸಿ ಪೂಜಿಸುತ್ತಾರೆ. ಮನೆಯಿಂದ ತಂದ ಅಡುಗೆ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಹೊಲದ ತುಂಬ ಹೂಲಿಗೋ ಹುಲ್ಲುಲಿಗೋ ಎನ್ನುತ್ತಾ ಚೆರಗ ಚೆಲ್ಲುವುದು ವಾಡಿಕೆ. ನಂತರ ಎಳ್ಳು, ಶೇಂಗಾ ಹೋಳಿಗೆ, ಕಡುಬು, ಉಂಡೆಗಡುಬು, ಪುಂಡಿ ಪಲ್ಯ, ಅನ್ನ ಸಾರು, ಹಪ್ಪಳ, ಸಂಡಿಗೆ ಸವಿಯುತ್ತಾರೆ. ಹೀಗೆ ಸೀಗೆ ಹುಣ್ಣಿಮೆ ಇಂದಿಗೂ ತನ್ನ ಆಚರಣೆ ಪರಂಪರೆ ಉಳಿಸಿಕೊಂಡು ಬಂದಿದೆ. ವರದಿ ನಾಗರಾಜ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ.